ಗುಡ್ ಮಾರ್ನಿಂಗ್. ಡೇ ಸ್ಟಾರ್ಟ್ ಆಗೋದು ಟೀ ಕುಡ್ಕೊಂಡು. ಸೊ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಹಂಗೆ ಸೂರ್ಯ ಕೂಡ ಹುಟ್ಟಿದ್ದಾನೆ. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನಾನು ಎದ್ದೇಳಲ್ಲ. ಸೊ ಅದಕ್ಕೆ ನನ್ನ ಲೈಫಲ್ಲಿ ಸಕ್ಸಸ್ ಆಗಿಲ್ಲ. ಗೈಸ್, ದ ಡೇ ಸ್ಟಾರ್ಟ್ ಈ ವರ್ಕ್. ಗೈಸ್, ನಮ್ಮ ಮನೆಯ ಯಜಮಾನಿ ಅಂದರೆ ನಮ್ಮ ಅಜ್ಜಿಯ ಆಜ್ಞೆಯ ಮೇರೆಗೆ ಈ ಒಂದು ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಟೈಮ್ ಬಂದು 7:30. ಸೊ ಸೂರ್ಯ ನೆತ್ತಿಗೆ ಬರೋಕ್ಕಿಂತ ಮುಂಚೆ ಈ ಕೆಲಸನ ಮಾಡಿ ಮುಗಿಸ್ಬೇಕು. ಸೊ ಗೈಸ್, ಏನು ಗೊತ್ತಾ, ತುಂಬ ವರ್ಷಗಳ ಬೇಡಿಕೆ ನಂತರ ದೇವ್ರು ಕಂಡುಬಿಟ್ಟ ಹಾಗೆ ಪಂಚಾಯತಿಯವರು ಕೂಡ ಕಂಡುಬಿಟ್ಟು ಚರಂಡಿ ವ್ಯವಸ್ಥೆನ ಮಾಡಿಕೊಟ್ರು. ಸೊ ಈಗ ನಾನು ನಮ್ಮ ಮನೆ ಮುಂದೆ ತಿರುಗಾಡಲು ತೊಂದರೆ ಆಗ್ತಿತ್ತು ಅಂತ ಹಳ್ಳ ಇರೋ ಕಡೆ ಎಲ್ಲ ಮಣ್ಣು ಸುರಿತಾ ಇದ್ದೀನಿ. ಗೈಸ್, ಏನು ಗೊತ್ತಾ, ನೀವು ಯಾವ ಕೆಲಸ ಆದರೂ ಮಾಡಿ, ಆದರೆ ಅದು ಒಳ್ಳೆ ವೇಲಿರಲಿ. ಪ್ರಪಂಚ ಏನು ಮಾತಾಡುತ್ತೋ ಅಂತ ಯಾವತ್ತೂ ತಲೆ ಕೆಡಿಸ್ಕೊಬಿಡಿ. ಜನ ಹೇಗೆ ಇದ್ದರೂ ಮಾತಾಡ್ತಾರೆ. ಸೊ ಮಾತಾಡೋರೆಲ್ಲ ನಿಮಗೆ ಊಟ ಬಟ್ಟೆ ತಂದು ಕೊಡಲ್ಲ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ನೀವೇ ನೋಡ್ಕೋಬೇಕು. ಸೊ ನೀವು ಯಾವ ಕೆಲಸ ಆದರೂ ಮಾಡಿ, ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಮತ್ತು ಭಕ್ತಿ ಇರಲಿ. ಸೊ ಯಾವುದು ಕೆಲಸ ಕೀಳಲ್ಲ ಮೇಲಲ್ಲ. ಏನು ಗೊತ್ತಾ, ಈ ಒಂದು ಕೆಲಸ ಮಾಡ್ತಿದ್ದಾಗ ನನಗನ್ನಿಸ್ತು, ನಿಮ್ಮ ತಂದೆ ತಾಯಿಗೆ ಮೊದಲು ನಮಸ್ಕಾರ ಹೊಡಿರಿ. ಏಕೆಂದರೆ ಅವರು ಕೂಲಿ ಮಾಡಿಕೊಂಡು ಬಿಸಿಲಲ್ಲಿ ನಿಮ್ಮನ್ನು ರಾಜ ರಾಣಿ ಥರ ನೋಡ್ಕೋತಾ ಇರ್ತಾರೆ. ಇಂತಹ ತಂದೆ ತಾಯಿನ ಕೊನೆಗಾಲದಲ್ಲಿ ಯಾವತ್ತೂ ಕೂಡ ಬಿಟ್ಕೊಡ್ಬೇಡಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟ್. ಗೈಸ್, ನಮ್ಮ ಮನೇಲಿ ಕೆಲಸ ಮುಗಿಸ್ಕೊಂಡು ಕೂಲಿ ಕೆಲಸಕ್ಕೆ ಹೋಗಿದೆ. ಸೊ ನಾನು ಕಾಲೇಜ್ ಸ್ಟೂಡೆಂಟ್ ಆದ್ದರಿಂದ ನಾನು ಪಾರ್ಟ್ ಟೈಮ್ ಜಾಬ್ನ, ಅಂದರೆ ಮಂತ್ಲಿ ಇನ್ಕಮ್ ಬರುತ್ತಲ್ಲ ಅಂಥ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಸೊ ಇಂಥ ಕೂಲಿ ಕೆಲಸಕ್ಕೆ ಹೋಗಬೇಕಾಗತ್ತೆ. ಸೊ ನಾನು ಹುಣ್ಸೆಹಣ್ಣ kg ಲೆಕ್ಕದಲ್ಲಿ ತಗೊಂಡಿರೋದು. ಅಂದರೆ 1 kg ಹುಣ್ಸೆಹಣ್ಣ ಬಡಿದು ಬಿಡಿಸ್ಕೊಟ್ರೆ 13 ರೂಪಾಯಿ. ಅಂದರೆ ನಾನು ದಿನಕ್ಕೆ ಒಂದು 30 kg ಹೊಡೆದು ಬಿಡಿಸ್ಕೊಡ್ತೀನಿ, ಅಂದರೆ 390 ರೂಪಾಯಿ. ಸೊ ಇವತ್ತು ಈ ಡೇ, ಈ ವರ್ಕ್. ಗೈಸ್, ನಾವು ಮಾಡೋ ಕೆಲಸದ ಮೇಲೆ ನಮಗೆ ಗೌರವ ಇದ್ದರೆ ಸಾಕು. ಮತ್ತು ನಾನು ಈ ಕೆಲಸ ಮಾಡ್ತಾ ಇರೋದಕ್ಕೆ ಯಾವುದೇ ಥರ ನನಗೆ ನಾಚಿಕೆ ಆಗಲಿ ಏನೇ ಆಗಲಿ ಇಲ್ಲ. ನಾನು ಇದು ಕೆಲಸ ಮಾಡ್ತಾಯಿದ್ದೀನಿ, ಕೂಲಿ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಆಗ್ತಾಯಿದೆ. ನನಗೆ ಕಾಲೇಜ್ ರಜೆ ಇದ್ದ ಕಾರಣ ನಾನು ಈ ಥರ ಕೂಲಿ ಕೆಲಸಕ್ಕೆ ಬಂದಿದ್ದೀನಿ, ಅಂದರೆ ಹುಣ್ಸೆಹಣ್ಣು ಬಿಡ್ಸೋಕ್ಕೆ. ನೋಡಿ. ಸೊ ಗೈಸ್, ಇದನ್ನು ನೆನ್ನೆನೇ ಹೊಡೆದಿಟ್ಟಿದ್ದೆ, ಆದರೂ ಇದು ತೇವಾಗಿದೆ. ಅದಕ್ಕೆ ಆ ಕಡೆ ಈ ಕಡೆ ಬಿಸಿಲಲ್ಲಿ ಸ್ವಲ್ಪ ಒಣಗಿದ್ರೆ ಸರಿಯಾಗುತ್ತೆ, ಆಮೇಲೆ ಬಿಡ್ಸೋಕ್ಕೆ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ. ಸೊ ಗೈಸ್, ಬಿಸಿಲು ಬರೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಬೇಕು. ಸೊ ನೋಡಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಲೋ ಗೈಸ್, ಗುಡ್ ಈವ್ನಿಂಗ್. ನೋಡಿ, ಇವತ್ತು ನಾನು ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು 300 ರೂಪಾಯಿನ ಅರ್ನ್ ಮಾಡಿದ್ದೀನಿ ಇವತ್ತು. ಸೊ ಖುಷಿ ಆಗ್ತಿದೆ, ಏಕೆಂದರೆ ನಾನು ಕಷ್ಟಪಟ್ಟು ಬಿಸಿಲಲ್ಲಿ ಕೆಲಸ ಮಾಡಿಕೊಂಡು ದುಡ್ದಿರೋದು. ಸೊ ನನಗೆ ಇವಾಗ ಅನುಭವ ಆಗ್ತಿದೆ, ತಂದೆ ತಾಯಿಗಳು ಎಷ್ಟು ಬಿಸಿಲಲ್ಲಿ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಿರ್ತಾರೆ. ಅಂದರೆ ಮಕ್ಕಳು ಬೇರೆ ಲೋಕದಲ್ಲೇ ಇರ್ತಾರೆ. ತಂದೆ ತಾಯಿಗಳು ಕಷ್ಟಪಟ್ಟು ಮಕ್ಕಳನ್ನ ಒಂದು ಲೆವೆಲಿಗೆ ತಗೊಬರ್ತಾರೆ. ಸೊ ಅಂತ ಅದ್ರ ಬಗ್ಗೆ ಬಿಡಿ. ನನಗೆ ಈ ದುಡ್ಡು ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗ್ತಿದೆ. ಖರ್ಚು ಮಾಡಲ್ಲ ಬೇಡವಾ ಅನಿಸ್ತಿದೆ. ನಾನು ಹೇಳ್ತಾ ಇರೋದು ಏನಂದರೆ, ಯಾವತ್ತೂ ಕೂಡ ಫಿನಾನ್ಷಿಯಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ.